ನಮಸ್ತೆ ವೀಕ್ಷಕರೇ, ನಿಮ್ಮ ಕೈ ರೇಖೆಗಳ ಮಧ್ಯದಲ್ಲಿ ಯಾವುದಾದ್ರೂ 2-3 ರೇಖೆ ಕೂಡೋದ್ರಿಂದ ಎಂ ಅಕ್ಷರ ಕಾಣಿಸ್ಕೊಳ್ಳೋದು ಅಥವಾ ಎಕ್ಸ್ ಆಲ್ಫಾಬೆಟಿಕ್ ಕಾಣಿಸ್ತಾ ಇದೆ ಅನ್ನೋದಾದರೆ ಅದರ ಅರ್ಥ ಎಂ ಅಂದರೆ ಮನಿ, ಎಕ್ಸ್ ಅಂದರೆ ಸೂಪರ್ ಫೇಮಸ್ ಅಂತ ಖಂಡಿತ ಅಲ್ಲ. ನಿಮಗೇನಾದರೂ ಆ ಥರ ಕಾಣಿಸ್ತು ಅಂತಂದರೆ ದಯಮಾಡಿ ಅದನ್ನು ನೀವು ಎಂ ಅಂದರೆ ಮನಿ, ಎಕ್ಸ್ ಅಂದರೆ ಸೂಪರ್ ಫೇಮಸ್ ಆಗ್ತೀವಿ ಅಂತ ಮಾತ್ರ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಪಾಮಿಸ್ಟ್ರಿ ಅನ್ನೋದು ಅಥವಾ ಏನು ಹಸ್ತರೇಖೆಯನ್ನು ನಾವು ನೋಡೋದು ಕಲ್ತಿದ್ದೆ ನಮ್ಮ ಭಾರತದಿಂದ. ನಮ್ಮ ಭಾರತದಲ್ಲಿ ಎಂ ಅಥವಾ ಎಕ್ಸ್ ಅನ್ನೋ ಅಕ್ಷರಗಳು ನಮ್ಮಲ್ಲಿ ಇರಲೇ ಇಲ್ಲ. ಈ ನಾಲೆಡ್ಜನ್ನು ನಾವು ಅರ್ಥಕೊಂಡ್ರೆ ಎಂ ಅಂದರೆ ಮನಿ, ಎಕ್ಸ್ ಅಂದರೆ ಸೂಪರ್ ಫೇಮಸ್ ಆಗ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪು ಕಲ್ಪನೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಕೆಲವೊಂದು ಲೆಟರ್ಸ್ಗಳು ಆ ಥರ ಕೂಡೋದ್ರಿಂದ ಎಮ್ ಆಗುತ್ತೆ, ಮತ್ತು ಎಲ್ಲಾದರೂ ಮಧ್ಯದಲ್ಲಿ ಎಕ್ಸ್ ಅನ್ನೋದು ಕಾಣಿಸ್ಕೊತಾ ಇದೆ ಅಂತಂದರೆ ನಾನು ತುಂಬ ದೊಡ್ಡ ವ್ಯಕ್ತಿನಿ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ದಯವಿಟ್ಟು ತೆಗೆದು ಹಾಕಿಬಿಡಿ. ತುಂಬ ರೇಖೆಗಳು ಲೈಕ್ ಹೆಡ್ಲೈನ್ಸ್ ಅಥವಾ ಹಾರ್ಟ್ ಲೈನ್, ಫೇಟ್ ಲೈನ್, ಲೈಫ್ ಲೈನ್, ಬೇರೆ ರೇಖೆಗಳು ಏನಿದೆ ಆ ರೇಖೆಗಳಲ್ಲಿ ಕೆಲವೊಂದು ಇಂಥದ್ದೇ ಜಾಗದಲ್ಲಿ ಹೋಗಿ ಎಂಡಾದರೆ ಅಥವಾ ಈ ಥರ ಉದ್ದಕ್ಕೆ ಇರಬೇಕು, ಮಧ್ಯದಲ್ಲಿ ಎಲ್ಲೂ ಕಟ್ಟಾಗಿರಬಾರ್ದು, ಆ ಥರ ಕೆಲವೊಂದು ಮೀನಿಂಗ್ಗಳಲ್ಲಿ ಮಾತ್ರ ಸೂಪರ್ ಫೇಮಸ್ ಆಗೋದು ಅಂತ ಇರುತ್ತೆ. ಅಥವಾ ಮನಿ ಮೇಕಿಂಗ್ ಏನಿದೆ, ಮನಿ ಚೆನ್ನಾಗಿರೋದು ಜೀವನದಲ್ಲಿ, ಅದೆಲ್ಲ ನಾವು ಅಲ್ಲಿ ಅರ್ಥ ಮಾಡ್ಕೊತೀವಿ. ಸೊ ಎಮ್ ಅಕ್ಷರ ಅಥವಾ ಎಕ್ಸ್ ಅಕ್ಷರಗಳು ಕಾಣಿಸ್ಕೊಂಡ್ರೆ ಅದರಿಂದ ನಾನು ಫೇಮಸ್ ಆಗ್ತೀನಿ, ಅದರಿಂದ ನನಗೆ ದುಡ್ಡು ಬರುತ್ತೆ ಅನ್ನೋದು ಖಂಡಿತ ಸುಳ್ಳಾಗುತ್ತೆ. ಏಕೆಂತಂದರೆ ದೊಡ್ಡ ದೊಡ್ಡ ಗುರುಗಳೇ ಏನು ಹೇಳಿದ್ದಾರೆ ಅಂತಂದರೆ ಪಾಮಿಸ್ಟ್ರಿನ ನಾವು ನೋಡೋಕ್ಕೂ ಮುಂಚೆ ನಮ್ಮ ಪ್ರೆಸೆಂಟ್ ಲೈಫ್ ಏನಿದೆ ಅದನ್ನು ನಾವು ನೋಡ್ಕೊಳ್ಳೋದ್ರಲ್ಲೇ ಅರ್ಥ ಆಗುತ್ತೆ ನಾನು ಸೂಪರ್ ಫೇಮಸ್ ಆಗ್ತೀನಾ ಇಲ್ವಾ ಅಥವಾ ಮನಿ ನಾನು ಮಾಡ್ತೀನಾ ಇಲ್ವಾ ಅಂಥೇಳಿ. ನಾನು ಪ್ರತಿಭಾ ಶೆಟ್ಟಿ, ಟ್ಯಾರೋ ರೀಡರ್, ಪಾಮಿಸ್ಟ್, ಫೇಸ್ ರೀಡರ್ ಹಾಗೂ ಹೀಲರ್. ನಿಮಗೆ ನಿಮ್ಮ ಹಸ್ತರೇಖೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡು ಅದರಿಂದ ನಿಮ್ಮ ಜೀವನದಲ್ಲಿ ಪ್ರೆಸೆಂಟ್ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಇದ್ದರೆ ನನಗೆ ಕಾಲ್ ಮಾಡ್ಬೋದು ಅಥವಾ ನನ್ನನ್ನು ರೀಚ್ ಆಗ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಇದೆ, ಅಥವಾ ನೀವು ನನಗೆ ಚಾಟಲ್ಲಿ ಕೂಡ ನಿಮ್ಮ ಡೀಟೇಲ್ಸ್ನ ಶೇರ್ ಮಾಡಿ. ಐ ವಿಲ್ ರೀಚ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.